ಆನ್ಲೈನ್ ಗೇಮ್ನಿಂದ ರೈತನಿಗೆ 5 ಲಕ್ಷ ರೂಪಾಯಿ ಪಂಗನಾಮ ಬಿದ್ದಿದೆ. ಹೌದು, 12 ವರ್ಷದ ಬಾಲಕನ ಆನ್ಲೈನ್ ಆಟಕ್ಕೆ ಬೀದಿಗೆ ಬಿದ್ದಿದ್ದಾನೆ ರೈತ. ಆನ್ಲೈನ್ ಗೇಮ್ನಿಂದ ರೈತನಿಗೆ 5 ಲಕ್ಷ ರೂಪಾಯಿ ಪಂಗನಾಮ. 12 ವರ್ಷದ ಬಾಲಕನ ಆನ್ಲೈನ್ ಆಟಕ್ಕೆ ಬೀದಿಗೆ ಬಂದ ರೈತ. ಇನ್ನು ಹರಿಯಾಣ ಎಮ್ಮೆ ಖರೀದಿಸೋದಕ್ಕೆ ಬ್ಯಾಂಕ್ನಲ್ಲಿ 7 ಲಕ್ಷ ಹಣವನ್ನು ಜಮೆ ಮಾಡಿದ್ರು. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ರಾಧಾನಗರಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಗೇಮ್ನಲ್ಲಿ ಪರಿಚಯವಾದ ವ್ಯಕ್ತಿ ಮಾತು ಕೇಳಿ ಲಿಂಕ್ ಪ್ರೆಸ್ ಮಾಡಿದ್ದಾರೆ ರೈತರ ಮಗ. ಅನಾಮಧೇಯ ಮಾತು ಕೇಳಿ ಲಿಂಕ್ ಒತ್ತಿ OTPಯನ್ನ ಹೇಳಿದ್ದಾನೆ ಬಾಲಕ. OTP ಹೇಳಿದ ಬಾಲಕ ಕ್ಷಣಾರ್ಧದಲ್ಲಿ 5 ಲಕ್ಷ ರೂಪಾಯಿ ಮಾಯವಾಗಿದೆ. 2 ತಿಂಗಳ ಬಳಿಕ ಬ್ಯಾಂಕ್ಗೆ ಹೋದ್ರೆ ಅಲ್ಲಿ ರೈತನಿಗೆ ಒಂದು ಶಾಕ್ ಕಾದಿತ್ತು. ಲಿಂಕ್ ಒತ್ತಿ OTP ಹೇಳಿದ ಕೂಡಲೇ 5 ಲಕ್ಷ ಮಾಯವಾಗಿದೆ. ಮಗನ ಆನ್ಲೈನ್ ಫ್ರೀ ಫೈರ್ ಗೇಮ್ನಿಂದ 5 ಲಕ್ಷ ರೂಪಾಯಿಯನ್ನ ಕಳೆದುಕೊಂಡಿದ್ದಾರೆ ಈ ರೈತ. ಗೇಮ್ನಲ್ಲಿ ಪರಿಚಯವಾದ ಅನಾಮಧೇಯ ವ್ಯಕ್ತಿಯ ಮಾತು ಕೇಳಿ ಲಿಂಕ್ ಒತ್ತಿ OTPಯನ್ನ ಹೇಳಿದ್ದಾನೆ ಬಾಲಕ. ಈಗಂತೂ ಈ ರೀತಿಯಾದಂಥ ಒಂದು ಆನ್ಲೈನ್ ಸ್ಕ್ಯಾಮಿಂಗ್ ತುಂಬಾನೇ ಬೆಳೀತಾ ಇರುವಂಥದ್ದು. ಸಾಕಷ್ಟು ಜನ ಈ ರೀತಿಯಾಗಿ ದುಡ್ಡನ್ನು ಕಳೆದುಕೊಳ್ತಾ ಇರ್ತಾರೆ. ಜೊತೆಗೆ ಈ ಕುರಿತಾಗಿ ಎಚ್ಚರಿಕೆಯನ್ನು ಕೂಡ ಸರ್ಕಾರದ ಕಡೆಯಿಂದ ಕೂಡ ನೀಡಲಾಗಿದೆ. ಆದರೂ ಈ ರೀತಿಯಾದಂತಹ ಘಟನೆಗಳು ಸಂಭವಿಸುತ್ತಲೇ ಇರುತ್ತೆ. ಇಲ್ಲೇ ಆನ್ಲೈನ್ ಗೇಮ್ನಿಂದ ರೈತನಿಗೆ 5 ಲಕ್ಷ ರೂಪಾಯಿ ಪಂಗನಾಮ ಬಿದ್ದಿರುವಂಥದ್ದು. ಆತನ ಮಗ 12 ವರ್ಷದ ಬಾಲಕನ ಆನ್ಲೈನ್ ಆಟಕ್ಕೆ ಬೀದಿಗೆ ಬಂದಿದ್ದಾನೆ ಈ ರೈತ. ಇನ್ನು ಹರಿಯಾಣ ಎಮ್ಮೆ ಖರೀದಿಸೋದಕ್ಕೆ ಬ್ಯಾಂಕ್ನಲ್ಲಿ 7 ಲಕ್ಷ ಹಣವನ್ನು ಜಮೆ ಮಾಡಿದ್ರು. ಇದು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ರಾಧಾನಗರಿಯಲ್ಲಿ ನಡೆದಂತಹ ಘಟನೆ. ಇದು ಗೇಮ್ನಲ್ಲಿ ಅಂದರೆ ಈ ಫ್ರೀ ಫೈರ್ ಗೇಮ್ನಲ್ಲಿ ಪರಿಚಯವಾದಂತಹ ಒಂದು ವ್ಯಕ್ತಿಯ ಮಾತು ಕೇಳಿ ಲಿಂಕ್ ಅನ್ನ ಪ್ರೆಸ್ ಮಾಡಿದ್ದಾನೆ ಈ ಬಾಲಕ. ಅನಾಮಧೇಯ ಮಾತು ಕೇಳಿ ಲಿಂಕ್ ಒತ್ತಿ OTPಯನ್ನ ಹೇಳಿದ್ದಾನೆ ಈ ಬಾಲಕ. ಇನ್ನು OTP ಹೇಳಿದ ಸ್ವಲ್ಪವೇ ಕ್ಷಣದಲ್ಲಿ 5 ಲಕ್ಷ ರೂಪಾಯಿ ಮಾಯವಾಗಿದೆ. 2 ತಿಂಗಳ ಬಳಿಕ ಬ್ಯಾಂಕ್ಗೆ ರೈತ ಹೋಗಿರ್ತಾರೆ. ಅಲ್ಲಿ ರೈತನಿಗೆ ಒಂದು ಶಾಕ್ ಕಾದಿತ್ತು. ತನ್ನ 5 ಲಕ್ಷ ಮಾಯವಾಗಿರುವಂಥದ್ದು ಮಗನ ಆನ್ಲೈನ್ ಫ್ರೀ ಫೈರ್ ಗೇಮ್ನಿಂದಾಗಿ 5 ಲಕ್ಷ ರೂಪಾಯಿಯನ್ನು ಕಳೆದುಕೊಂಡಿದ್ದಾರೆ ಈ ಬಾಲಕ. ಸಾಕಷ್ಟು ಒಂದು ಸುದ್ದಿವಾಹಿನಿಗಳಲ್ಲೂ ಕೂಡ ಈ ರೀತಿಯಾಗಿ ಒಂದು ಎಚ್ಚರಿಕೆಯನ್ನು ಅಥವಾ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಯಾವುದೇ ರೀತಿಯಾದಂಥ ಅನಾಮಧೇಯ ವ್ಯಕ್ತಿಯಿಂದ ಕರೆ ಬಂದಲ್ಲಿ ಅಥವಾ ಮೆಸೇಜ್ ಬಂದಲ್ಲಿ ಯಾವುದೇ ಲಿಂಕನ್ನು ಪ್ರೆಸ್ ಮಾಡಿ ಅನ್ನುವಂಥ ಮೆಸೇಜ್ ಬರುತ್ತೆ, ಅಥವಾ ನಿಮ್ಮ ಒಂದು ಫೋನ್ಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ ಅನ್ನುವಂಥ ಮೆಸೇಜ್ ಬಂದರೆ ದಯವಿಟ್ಟು ಅದಕ್ಕೆ ಪ್ರತಿಕ್ರಿಯಿಸಬೇಡಿ ಅಂತ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಆದರೂ ಕೂಡ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದೆ. ಆನ್ಲೈನ್ ಫ್ರೀ ಫೈರ್ ಗೇಮಿನ ಚಟದಿಂದಾಗಿ ತಂದೆಯ 5 ಲಕ್ಷ ರೂಪಾಯಿಯನ್ನು ಮಾಯ ಮಾಡಿದ್ದಾನೆ ಈ ಒಂದು ಬಾಲಕ. ಒಬ್ಬರು ಅನಾಮಧೇಯ ವ್ಯಕ್ತಿ ಪರಿಚಯವಾಗ್ತಾರೆ ಈ ಫ್ರೀ ಫೈರ್ ಗೇಮ್ನಲ್ಲಿ. ಆತ ಒಂದು ಲಿಂಕನ್ನು ಕಳಿಸಿ ಲಿಂಕ್ ಪ್ರೆಸ್ ಮಾಡೋದಕ್ಕೆ ಹೇಳ್ತಾರೆ. ತದನಂತರದಲ್ಲಿ ಒಂದು OTP ಬರುತ್ತೆ. ಈ OTP ಹೇಳು ಅಂತ ಆ ಬಾಲಕನಿಗೆ ಹೇಳಲಾಗುತ್ತೆ. ಒಬ್ಬ ಅನಾಮಧೇಯ ವ್ಯಕ್ತಿ ಕಡೆಯಿಂದ ಈ ರೀತಿಯಾದಂಥ ಸೂಚನೆ ಬರುತ್ತೆ. ಆತನ ಮಾತನ್ನು ನಂಬಿ, ಏಕೆಂದರೆ ಬಾಲಕ ಆತನ ಮಾತನ್ನು ನಂಬಿರ್ತಾನೆ, 12 ವರ್ಷದ ಬಾಲಕ. ಹಾಗಾಗಿ ಆತ ಒಂದು OTPಯನ್ನು ಹೇಳ್ತಾನೆ. ಈ ಹಿನ್ನೆಲೆಯಲ್ಲಿ OTP ಹೇಳಿದ ಕ್ಷಣಾರ್ಧದಲ್ಲಿ 5 ಲಕ್ಷ ರೂಪಾಯಿ ಮಾಯವಾಗಿದೆ. ಜೊತೆಗೆ ಈ ಕುರಿತಾಗಿ ಬಾಲಕನಿಗೂ ಕೂಡ ತಿಳುವಳಿಕೆ ಇರೋದಿಲ್ಲ, ಮನೆಯವರ ಗಮನಕ್ಕೂ ಕೂಡ ಬಂದಿರೋದಿಲ್ಲ. ಆದರೆ 2 ತಿಂಗಳ ಬಳಿಕ ಬ್ಯಾಂಕ್ಗೆ ಹೋದಾಗ ಅಲ್ಲಿ ರೈತನಿಗೆ ಶಾಕ್ ಕಾದಿತ್ತು. ತನ್ನ 5 ಲಕ್ಷ ರೂಪಾಯಿ ಮಾಯವಾಗಿದೆ, ಏನಾಯಿತು ಅಂತ ಆಗ ವಿಚಾರಣೆಯನ್ನು ನಡೆಸಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಗೇಮ್ನಲ್ಲಿ ಪರಿಚಯವಾದ ಅನಾಮಧೇಯ ವ್ಯಕ್ತಿಯ ಮಾತನ್ನು ಕೇಳಿ ಲಿಂಕ್ ಒತ್ತಿ OTPಯನ್ನು ಹೇಳಿದ್ದಾನೆ ಬಾಲಕ. ಇದರಿಂದ 5 ಲಕ್ಷ ರೂಪಾಯಿ ಕ್ಷಣಾರ್ಧದಲ್ಲಿ ಮಾಯವಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಇತ್ತೀಚಿನ ದಿನಗಳಲ್ಲಿ ಈ ಆನ್ಲೈನ್ ಸ್ಕ್ಯಾಮಿಂಗ್ ಜಾಸ್ತಿ ಆಗ್ತಾ ಇದೆ. ಎಷ್ಟೇ ಜಾಗೃತಿಯನ್ನು ಮೂಡಿಸಿದ್ರೂ ಕೂಡ ಈ ರೀತಿಯಾಗಿ ಮತ್ತೆ ಈ ರೀತಿಯಾದಂಥ ಘಟನೆಗಳು ಮರುಕಳಿಸ್ತಾ ಇದೆ. ಸೊ ಈ ಘಟನೆಯ ಕುರಿತಂತೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ಸಿಂಚನ, ಏನಂತಂದ್ರೆ ಒಬ್ಬ ರೈತರು ಏನಂತಂದ್ರೆ ಒಂದು ಎಮ್ಮೆಯನ್ನ ಕೊಳ್ಳಲು ಏನಂತಂದ್ರೆ ಒಂದು ಬ್ಯಾಂಕ್ ನಿಂದ 7 ಲಕ್ಷ ಹಣವನ್ನ ಏನಂತಂದ್ರೆ ಒಂದು ತಂದು ಒಂದು ಅಕೌಂಟ್ ನಲ್ಲಿ ಲೋನ್ ಹಾಕಿ ಪಡೆದುಕೊಂಡು ಇಟ್ಟಿರ್ತಾರೆ. ಆದ್ರೆ ಮಗ ಏನಂತಂದ್ರೆ ಈಗ ದಿನನಿತ್ಯ, ಯಾಕಂತಂದ್ರೆ ನಾವು ದಿನನಿತ್ಯ ನೋಡ್ತಾ ಹೋಗ್ತಾ ಇದೀವಿ, ಏನಂತಂದ್ರೆ ಒಂದು ಸರ್ವೇ ಸಾಮಾನ್ಯವಾಗಿ ಒಂದು ಸಣ್ಣ ಮಕ್ಕಳು ಏನಂತಂದ್ರೆ ಒಂದು ಗೇಮ್ ನಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಆನ್ಲೈನ್ ಗೇಮ್ ಅಂತಂದ್ರೆ ಫ್ರೀ ಫೈರ್ ಆಗಿರ್ಬೋದು, ಮತ್ತೆ PUBG ಆಗಿರ್ಬೋದು, ಇವು ಸರ್ವೇ ಸಾಮಾನ್ಯವಾಗಿ ಪ್ರತಿ ಒಂದು ಸಣ್ಣ ಮಕ್ಕಳ ಕೈಯಲ್ಲಿ ಒಂದು ಮೊಬೈಲ್ ನಲ್ಲಿ ಆನ್ಲೈನ್ ಗೇಮ್ ಈಗಾಗಲೇ ಹೆಚ್ಚಿನ ಬಳಕೆ ಆಗ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಇದು ಏನಂತಂದ್ರೆ ಒಂದು ಗೇಮ್ ನಲ್ಲಿ ಒಂದು 12 ವರ್ಷದ ಬಾಲಕ ಒಂದು ಗೇಮ್ ಅನ್ನ ಆಡ್ತಿರ್ತಾನೆ. ಅಂತ ಸಂದರ್ಭದಲ್ಲಿ ಏನಂತಂದ್ರೆ ಒಂದು ಈ ಗೇಮ್ ಆಡುವ ಹುಡುಗನಿಗೆ ಏನಂತಂದ್ರೆ ಒಂದು ಕಸ್ಟಮರ್ ನಿಂದ ಒಂದು OTP ಬಂದಿರುತ್ತೆ. ಆ OTP ಏನಂತಂದ್ರೆ ಒಂದು ಸ್ಕ್ಯಾಮ್ ಅವ್ರದ
OTP ಆಗಿರುತ್ತೆ. ಆದ್ರೆ ಜೊತೆಗೆ ಆ ಹುಡುಗನಿಗೆ ಏನಂತಂದ್ರೆ ಒಂದು ಏನೋ ಫ್ರೀ ಫೈರ್ ಆಡುವ ಸಂದರ್ಭದಲ್ಲಿ ನನ್ನ ಗೆಳೆಯ ಏನೋ OTP ಕಳಿಸಿದ್ದಾನೆ, ಜೊತೆಗೆ ಅವನು ಕೂಡ ನನ್ನ ಜೊತೆ ಆಡುತ್ತಿದ್ದಾನೆ ಎಂಬ ಒಂದು ಏನೋ ಒಂದು ಇವನು ಆಲೋಚನೆಗೆ ಬಿದ್ದು ಏನೋ OTP ಕೊಡ್ತಾನೆ. ಆ OTP ಕೊಟ್ಟ ನಂತರ ಏನಂತಂದ್ರೆ ಒಂದು ಅಕೌಂಟ್ ನಲ್ಲಿ ಇರ್ತಕ್ಕಂತ ಒಂದು 5 ಲಕ್ಷ ಏನೋ ಎಮ್ಮೆ ಕೊಳ್ಳಲು ಏನೋ ರೈತ ಅಮೌಂಟ್ ಅನ್ನ ಏನೋ ಬ್ಯಾಂಕ್ ನಲ್ಲಿ ಹಾಕಿರ್ತಾನಲ್ಲ, ಆ ರೈತನ ಅಮೌಂಟ್ ಅನ್ನ OTP ಹೇಳ್ತಿದ್ದಂಗೆ ಏನಂತಂದ್ರೆ ಒಂದು ಪಂಗನಾಮನ ಹಾಕಿರುವ ಘಟನೆ ಈಗಾಗಲೇ ನಡೆದಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಜೊತೆಗೆ ಸರ್ವೇ ಸಾಮಾನ್ಯವಾಗಿ ಈಗಾಗಲೇ ಏನೋ ದಿನನಿತ್ಯ ಒಂದು ಮಾಧ್ಯಮಗಳಲ್ಲಿ ಆಗಿರ್ಬೋದು ಮತ್ತೆ ಏನೋ ಒಂದು ಪತ್ರಿಕೆಗಳಲ್ಲಿ ಆಗಿರ್ಬೋದು ದಿನನಿತ್ಯ ಹೋಗ್ತಾ ಇದೆ ಅಂದ್ರೆ ಒಂದು ಸ್ಕ್ಯಾಮ್ಗಳೇ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಕೂಡ ಇಲ್ಲಿ ಒಂದು ಕಡೆ ನಮ್ಮ ರೈತರು ಏನಂತಂದ್ರೆ ಒಂದು ಎಡುತ್ತಿದ್ದಾರೆ ಅಂತ ಹೇಳ್ಬೋದು. ಇಂಥ ಸ್ಕ್ಯಾಮ್ಗಳಿಂದ ಒಂದು ಆಲ್ಮೋಸ್ಟ್ ಒಂದು ಪೊಲೀಸರು ಕೂಡ ಜಾಗೃತಿಯನ್ನು ಮೂಡಿಸ್ತಾರೆ. ಆದ್ರೆ ಇಲ್ಲಿ ಜಾಗೃತಿ ಮೂಡಿಸಿದ್ರು ಕೂಡ ನಮ್ಮ ಮುಗ್ಧ ರೈತರು ಏನಂತಂದ್ರೆ ಒಂದು ಈ ಆನ್ಲೈನ್ ಸ್ಕ್ಯಾಮ್ಗಳಿಗೆ ಬಲಿ ಆಗ್ತಾ ಇದಾರೆ ಅಂತ ಹೇಳ್ಬೋದು ಸಿಂಚನಾ. ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.